ಓಂ ಶ್ರೀ ರಾಘವೇಂದ್ರಾಯ ನಮಃ. ನಾನು 16 ಸೋಮವಾರದ ವ್ರತ ಬಗ್ಗೆ ಹೇಳ್ತೀನಿ. ಇದು ತುಂಬಾ ಸಿಂಪಲ್ಲು, ಯಾವ ಥರದ್ದು ತುಂಬ ಕಠಿಣವಾದ ಶಿಸ್ತು ಬದ್ಧಿ ಇಲ್ದಿರ ಮಾಡೋ ಪೂಜೆ. ಮತ್ತು ಅದೇ ಥರ ನಮಗೆ ಫಲಿತಾಂಶ ಕೂಡ 200% ಅಂತೂ ಖಚಿತವಾಗಿ ಬಂದೇ ಬರುತ್ತೆ. ಇದು ಸ್ವಯಂ ನಾನು ಮಾಡಿ ನನಗೆ ಜೀವನದಲ್ಲಿ ಆಗಿರೋ ಘಟನೆಗಳ ಆಧಾರದ ಮೇಲೆ ಹೇಳ್ತೀನಿ. ಇದಂತೂ ಸತ್ಯ. ದೇವ್ರ ಬಗ್ಗೆ ಯಾರೂ ಸುಳ್ಳು ಹೇಳೋಕ್ಕೆ ಇಷ್ಟಪಡಲ್ಲ. ಇದು ಯಾವಾಗ ಸ್ಟಾರ್ಟ್ ಮಾಡಬೇಕಂದ್ರೆ ಶ್ರಾವಣ ಮಾಸದ ಮೊದಲನೇ ಸೋಮವಾರ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಇದು ಹೇಗಪ್ಪ ಮಾಡೋದು ಅಂತ ಹೇಳಿದ್ರೆ ಏನು ಅಷ್ಟೊಂದು ಕಠಿಣ ಇದೇ ಇಲ್ಲ. ತುಂಬ ಸಿಂಪಲ್ಲಾಗಿ ಶ್ರದ್ಧೆಯಿಂದ ಮಾಡಿದ್ರೆ ಸಾಕು. ಇದು ಹುತ್ತಿನ ಮಣ್ಣಿನಿಂದ ತಂದು ಅದನ್ನು ಸೋಸಿ ಇಟ್ಕೊಂಡು ಒಂದು ಡಬ್ಬಕ್ಕೆ ಹಾಕ್ಕೊಳ್ಬೇಕು. ಆಮೇಲೆ ಸೋಮವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಹುತ್ತಿನ ಮಣ್ಣಿನಿಂದ ಲಿಂಗ ಮಾಡಿ ಸ್ಟಾರ್ಟ್ ಮಾಡಬೇಕು. ಮೊದಲನೇ ಸೋಮವಾರದ ದಿನದಂದೇ ನಮಗೇನು ಬೇಕೋ ಅದು ಸಂಕಲ್ಪ ಮಾಡಿಕೊಂಡು ಸ್ಟಾರ್ಟ್ ಮಾಡಬೇಕು. ಮತ್ತು ಲಿಂಗ ಮಾಡಿದ ನಂತರ ನೈವೇದ್ಯಕ್ಕೆ ಗೋಧಿ, ಬೆಲ್ಲ ಮತ್ತು ತುಪ್ಪ ಸೇರಿಸಿ 3 ಉಂಡೆಗಳು ಮಾಡ್ಕೊಳ್ಬೇಕು. ಇದು ಒಂದು ನೈವೇದ್ಯಕ್ಕಿದ್ರೆ ಸಾಕು. ಮತ್ತು ಬಿಲ್ಪತ್ರೆ ಅಂತೂ ಶಿವನಿಗೆ ಇಷ್ಟವಾದ ಇದು. ಬಿಲ್ಪತ್ರೆ ಒಂದು ಇದ್ದರೆ ಸಾಕು. ನಂತರ ಮಣ್ಣಿನ ದೀಪ, ಇಲ್ಲಾಂದರೆ ಯಾವುದೇ ಆಗಿರಲಿ ಆ ದೀಪ, ಅದಕ್ಕೆ ತುಪ್ಪದಿಂದ ದೀಪ ಮಾಡ್ಕೊಳ್ಬೇಕು. ಮತ್ತು ವಿಧ ವಿಧ ಹೂವುಗಳು, ಯಾವುದೇ ಹೂವು ಆಗಲಿ ಅದು ಸ್ವಲ್ಪ ರೆಡಿ ಮಾಡ್ಕೊಳ್ಬೇಕು. ಮತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಇದೆಲ್ಲ ರೆಡಿ ಮಾಡಿಕೊಂಡು ನಾವು ಪೂಜೆ ಸಂಕಲ್ಪ ಅಂತೂ ಫಸ್ಟ್ ವಾರನೇ ಸ್ಟಾರ್ಟ್ ಮಾಡಬೇಕು. ನಮಗೇನಾಗಬೇಕು, ಮನೆಯಲ್ಲಿ ಪ್ರಾಬ್ಲಮ್ ಇದ್ದರೆ, ಎಜುಕೇಷನ್ನು ಮತ್ತು ಕೆಲಸದ್ದು ಹಣಕಾಸಿನ ತೊಂದರೆ ಏನೇ ಇದ್ರೂ ಆ ಸಂಕಲ್ಪ ಮಾಡಿ ಪೂಜೆ ಸ್ಟಾರ್ಟ್ ಮಾಡಬೇಕು. ಪೂಜೆ ಸ್ಟಾರ್ಟ್ ಮಾಡಬೇಕಾದ್ರೆ 16 ಸೋಮವಾರದ ವ್ರತದ ಕಥೆಯನ್ನು ಕೇಳ್ಬೋದು. ಇಲ್ಲ ಅಂದರೆ 108 ಬಾರಿ ಶಿವನ ಓಂ ನಮಃ ಶಿವಾಯ ಹೇಳಿ ಮಂತ್ರ ಜಪಿಸ್ಬೋದು. ಮಂತ್ರ ಜಪಿಸಿ ಆ ದಿನ ಉಪವಾಸ ಇದ್ದರೆ ತುಂಬಾ ಒಳ್ಳೆಯದು. ಕೆಲವ್ರಿಗೆ ಆಗಲ್ಲ ಅಂತ ಹೇಳಿದ್ರೆ ರಾತ್ರಿ 1 ಟೈಮು ಊಟ ಮಾಡ್ಬೋದು. ಇಲ್ಲಾಂದರೆ ಕೆಲವರು ಉಪ್ಪು ಕೂಡ ಇದೆ ಸೇವಿಸಲ್ಲ ಆ ದಿನ, ನೆಕ್ಸ್ಟ್ ದಿವಸನೇ ಊಟ ಮಾಡ್ತಾರೆ. ಆಗಲ್ಲ ಅಂದರೆ 1 ಟೈಮ್ ತಿನ್ನೋದ್ರಲ್ಲಿ ಏನೂ ತಪ್ಪಿಲ್ಲ. ಮತ್ತು 16 ಸೋಮವಾರ ಕಂಪ್ಲೀಟ್ ಆದಮೇಲೆ 16ನೇ ವಾರ ನಾವು ಪೂಜೆ ಮಾಡಿ ದಾನ ಮತ್ತು ಧರ್ಮ ಯಾರಿಗಾದ್ರೂ ದಾನ ಮಾಡ್ಬೋದು. ಇಲ್ಲ ಯಾರಿಗಾದ್ರೂ ಊಟ ಅಡುಗೆ ಮಾಡಿ ಊಟನೂ ಕೂಡ ಬಡಿಸ್ಬೋದು. ಆನಂತರ 16 ಲಿಂಗಗಳನ್ನ ಯಾವುದಾದ್ರೂ ಹರಿಯುವ ನೀರಲ್ಲಿ 16 ಸೋಮವಾರ ಆಗಿ ಒಂದು ದಿವಸ ಆದಮೇಲೆ ಈ ಲಿಂಗಗಳನ್ನ ಪೂಜೆ ಮಾಡಿ ಹರಿಯುವ ನೀರಲ್ಲಿ ಬಿಡ್ಬೋದು. ಇಲ್ಲಾಂದರೆ ಯಾವುದಾದ್ರೂ ದೇವಸ್ಥಾನದ ಹತ್ರ ದೊಡ್ಡ ಮರ ಇದ್ದರೆ ಮರದ ಕೆಳಗಡೆ ಇಟ್ಟು ನೀರು ಹಾಕಿದರೆ ಅದು ಮಣ್ಣು ಕರಗೋಗುತ್ತೆ. ಬಟ್ ತುಳಿಯೋ ಜಾಗದಲ್ಲಿ ಎಲ್ಲೂ ಹಾಕಬಾರ್ದು. ಮತ್ತು ನಾವು ನೈವೇದ್ಯಕ್ಕೆ ಇಟ್ಟಿರೋ ಪ್ರಸಾದನ 3ನ್ನ ಒಂದು ನಾವು ಸೇವಿಸ್ಕೊಳ್ಬೇಕು, ಮನೆಯವರು ನಾವು. ಇನ್ನೊಂದನ್ನು ಹಸುಕ್ಕೆ ಕೊಡಬೇಕು, ಇನ್ನೊಂದನ್ನು ಇರುವೆಗೆ ಹಾಕಬೇಕು. ಇದಂತೂ ಮಾಡಲೇಬೇಕು. ನಂತರ ಇದೆಲ್ಲ ಪೂಜೆ ಮುಗಿಯೋಷ್ಟ್ರೊಳಗಡೆ ನೀವೇನು ಸಂಕಲ್ಪ ಮಾಡ್ಕೊಂಡಿದ್ದೀರೋ ಅದು ಪೂಜೆ ಮುಗಿಯೋದ್ರೊಳಗಡೆ ಆ ಕಾರ್ಯ ಅಂತೂ ಸಿದ್ಧಿ ಆಗೇ ಆಗುತ್ತೆ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ. ಇದಂತೂ ವರ್ಷ ಮಾಡ್ತೀನಿ. ಇದೇನು ತುಂಬ ಕಷ್ಟದ್ದೇನೂ ಇಲ್ಲ. ನೀವು ಟ್ರೈ ಮಾಡಿ. ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.